ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ನೀವು ಕಳ್ಳರನ್ನ ಗಮನಿಸಿದ್ದೀರಾ? ಕಳ್ಳನ ಮನಸ್ಸು ಹುಳ್ಹುಳಾಗೆ ಅಂತ ದೊಡ್ಡೋರು ಹೇಳ್ತಾರೆ. ಅಂದರೆ ನೀವು ಒಬ್ಸರ್ವ್ ಮಾಡಿ, ಯಾವಾಗಲೂ ಕಳ್ಳತನ ಮಾಡಿದವನು ಓವರ್ ಆ್ಯಕ್ಟಿಂಗ್ ಜಾಸ್ತಿಯೇ ಮಾಡ್ತಾನೆ. ಉಳಿದವರ ಮೇಲೆಲ್ಲ ಅನುಮಾನ ಮೂಡಬೇಕು ಅಂತಲೇ ಟ್ರೈ ಮಾಡ್ತಾ ಇರ್ತಾನೆ. ಅವನ ಲೆಕ್ಕದಲ್ಲಿ ಅವನೇ ಅತಿಯಾದ ಬುದ್ಧಿವಂತ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದಿದ್ದು ಯಾರಿಗೂ ಗೊತ್ತಾಗೋದಿಲ್ಲ ಅಂತಾರಲ್ವ, ಹಾಗೆ ಇತ್ತೀಚೆಗೆ ಕಾಂಗ್ರೆಸ್ ನೋಡಿದರೆ ಹಾಗೇ ಅನಿಸ್ತಾ ಇದೆ. ಸಿಕ್ಕಾಪಟ್ಟೆ ಹತಾಶೆ, ನಮ್ಮ ಯೋಗ್ಯತೆಗೆ ಮಾಡೋಕೆ ಆಗದಿದ್ದನ್ನು ಮೋದಿಜಿ ಮಾಡ್ತಾ ಇದ್ದಾರಲ್ವಾ ಅನ್ನೋ ನೋವು ಒಂದೊಂದು ಮಾತಿನಲ್ಲೂ ಅದು ಎದ್ದು ಕಾಣುತ್ತೆ. ರಾಹುಲ್ ಗಾಂಧಿ ಏನೇನೋ ಮಾತಾಡ್ತಾರೆ, ಪಾಕಿಸ್ತಾನದ ಸ್ಪೋಕ್ ಪರ್ಸನ್ ಅನ್ನೋ ಹಾಗೆ ಹೇಳಿಕೆ ಕೊಡ್ತಾರೆ, ಮೋದಿ ಅವರಿಗೆ ಪ್ರಶ್ನೆ ಕೇಳ್ತಾರೆ. ಪಕ್ಷದ ರಾಷ್ಟ್ರಾಧ್ಯಕ್ಷರು ಅವರಂತೂ ಅದೇನು ಚುಟ್ಪುಟು ಯುದ್ಧ ಅಂತಾರೆ. ನಾವು ಹೆಚ್ಚು ಕಡಿಮೆ ಚುಟ್ಪುಟು ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ, ಚುಟ್ಪುಟು ಯುದ್ಧಗಳು ನಡೆದಿವೆ. ಅವರ ಮಗನ ಕತೆ ಬಿಡಿ, ಮಾತಾಡೋದೇ ಬೇಡ. ಹಿಂಗಿರುವಾಗ ಕಾಂಗ್ರೆಸ್ ಒಂದು ತನ್ನ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಿಂದ 3 ಪ್ರಶ್ನೆಯನ್ನ ಕೇಳುತ್ತೆ. ಅದೇನು ಹೊಸ ಪ್ರಶ್ನೆಗಳಲ್ಲ, ಅದೇ ಹಳೆ ಪ್ರಶ್ನೆಗಳೇ. ಭಾರತವನ್ನ ಯಾವ ದೇಶಗಳು ಕೂಡ ಯಾಕೆ ಬೆಂಬಲಿಸಿಲ್ಲ? ಟ್ರಂಪ್ ಯಾಕೆ ಮಧ್ಯಸ್ಥಿಕೆ ವಹಿಸಿದ್ದು? ಇದೇ ಪ್ರಶ್ನೆಗಳು. ಟೋಟಲಿ ಕಾಂಗ್ರೆಸ್ ಏನು ಮಾಡೋಕೆ ಹೊರಟಿದೆ ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ನೋಡಿರ್ತೀರ ನೀವು. ಇಂದಿರಾ ಗಾಂಧಿ ಹಾಗೂ ಮೋದಿ ಅವರನ್ನ ಕಂಪೇರ್ ಮಾಡಲಾಗ್ತಾ ಇದೆ. ಅದಕ್ಕಿಂತ ದೂರ ಅಂತಂದರೆ ಮೋದಿಜಿಯನ್ನು ಆ ರಾಹುಲ್ ಗಾಂಧಿ ಜೊತೆ ಕಂಪೇರ್ ಮಾಡಿ ಹಾಕ್ತಾರೆ. ಅಂದರೆ ಮೋದಿ ಅವರಿಗೆ ಆಪರೇಷನ್ ಸಿಂಧೂರದ ಕ್ರೆಡಿಟ್ ಸಲ್ಲಬಾರ್ದು ಅನ್ನೋದಷ್ಟೇ ಅವರ ಇಂಟೆನ್ಷನ್. ರಸ್ತೆ ಬದಿಯಲ್ಲಿ ನಾಯಿಗಳು ಇರ್ತವೆ, ಸುಮ್ಮನೆ ಬೊಗಳ್ತಾ ಇರುತ್ತವೆ, ಗೊತ್ತು ಅವರೇನು ಮಾಡೋದಿಲ್ಲ ಅಂತ. ಆ ಧೈರ್ಯ ಅಷ್ಟೇ. ಹಾಗೆ ಮೋದಿ ಅವರನ್ನು ನೋಡಿ ಕಾಂಗ್ರೆಸ್ ಬಾಯ್ ಬಡ್ಕೋತಾನೇ ಇರುತ್ತೆ. ಪ್ರಿಯಾಂಕ್ ಖರ್ಗೆ ಅವರಂತೂ ದಿನಕ್ಕೊಂದು ಸಲ ಆದರೂ ಮೋದಿಜಿ ಜಪ ಮಾಡ್ತಾನೇ ಇರ್ತಾರೆ. ಆ ಲೆಕ್ಕದಲ್ಲಾದರೂ ಫೇಮಸ್ ಆಗೋಣ ಅನ್ನೋ ಕಾರಣಕ್ಕೆ. ಬಿಡಿ, ಈಗ ವಿಷಯ ಏನಂದರೆ, ಇಷ್ಟೆಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುವ ಕಾಂಗ್ರೆಸ್ ನಾಯಕರಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಅದಕ್ಕೆ ಸರಿಯಾಗಿ ಉತ್ತರಿಸುವ ದಮ್ ಇದೆಯಾ, ತಾಕತ್ತಿದೆಯಾ? ಪ್ರಶ್ನೆ ಏನಂದರೆ, 2004ರಿಂದ 2014 ಅವಧಿಯಲ್ಲಿ ಪಹಲ್ಗಾಮ್ನಂತಹ 50ಕ್ಕೂ ಹೆಚ್ಚು ಭಯೋತ್ಪಾದಕ ದಾಳಿಗಳು ಭಾರತದಲ್ಲಿ ನಡೆದಿದ್ದಾವೆ. ಅಷ್ಟಾದರೂ ಕೂಡ ಪಾಕಿಸ್ತಾನದ ವಿರುದ್ಧ ಕಾಂಗ್ರೆಸ್ ಎಂದಿಗೂ ಕೂಡ ಮಿಲಿಟರಿ ಕ್ರಮ ಕೈಗೊಳ್ಳಿಲ್ಲ. ಯಾಕೆ? ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಹೇಳ್ತೀರಲ್ವಾ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಇದಕ್ಕೆ ಉತ್ತರ ಕೊಡಿ. 2004ರಿಂದ 2014ರವರೆಗೂ ನಿಮಗೆ ಚುಟ್ಪುಟ್ ಯುದ್ಧ ಮಾಡೋಕ್ಕೂ ಪರ್ಮಿಷನ್ ಕೊಡಲಿಲ್ಲ. ಯಾಕೆ? ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಸೇನೆ 4 ವಿಮಾನ ಹಾರಿಸ್ತು ಅಂತೀರಲ್ವಾ, ಯಾಕೆ? ಮನಮೋಹನ್ ಸಿಂಗ್ ಅವರು 1 ವಿಮಾನವನ್ನು ಹಾರಿಸೋದಕ್ಕೆ ಬಿಡಲಿಲ್ಲ. ಇನ್ನು 26/11 ಭಾರತದ ಪ್ರಮುಖ ನಗರಗಳಲ್ಲೇ ಬಂದೂಕು ಹಿಡಿದು ಕಂಡವರನ್ನ ಹೊಡೆದ್ರು. 175ಕ್ಕೂ ಹೆಚ್ಚು ಮಂದಿ ಪ್ರಾಣ ಬಿಟ್ರು. ಆದರೆ ಆಗ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅದಕ್ಕೆ ಪ್ರತಿಕಾರವಾಗಿ ಯಾವ ಆಕ್ಷನ್ ಅನ್ನು ತೆಗೆದುಕೊಂಡ್ರು? Sonia ji and I have come to Mumbai to share the deep sorrow of the people of Mumbai at this tragedy. The terrorists have struck once again, and we have to make collectively every effort to ensure that the injured recover their normal health. Those who have lost their dear ones, to them I express our deep sympathy and condolences. The terrorists have the advantage of surprise. This time there was no advance indication, but the state administration has risen remarkably well to the occasion in the aftermath of this tragedy. Within 1 hour of this tragedy, all the injured persons were sent to various hospitals. There has been a remarkable coordination of effort between the center and the state government. Now our task is
to find out who the culprits are and how we can, working together, bring them to book. I once again convey my deepest condolences to those who have lost their dear ones, to the injured and their families. I pray that they will recover to their normal health soon. ಭಾರತೀಯ ಸೇನೆಗೆ ಒಂದು ಗುಂಡು ಹಾರಿಸೋದು ಬಿಡಿ, ಪಟಾಕಿ ಸಿಡಿಸೋದಕ್ಕಾದ್ರೂ ಅವಕಾಶ ಕೊಟ್ರ? ಅವತ್ತು ಕೂಡ ಭಾರತೀಯ ಸೇನೆ ಬಲಿಷ್ಠವಾಗಿಯೇ ಇತ್ತು. ನಮ್ಮ ವಾಯುಸೇನೆಯ ಮುಖ್ಯಸ್ಥರು ಮನಮೋಹನ್ ಸಿಂಗ್ ಬಳಿ ಹೋಗಿ ಕೇಳ್ತಾರೆ, ಒಂದು ಅವಕಾಶ ಕೊಡಿ, ನಾವು ಪಾಕಿಸ್ತಾನದ ಒಳಗೆ ನುಗ್ಗಿ ಉಗ್ರರನ್ನ ಹೊಡೆದು ಹಾಕಿ ಬರ್ತೀವಿ ಅಂತ. ಆದರೆ ಮನಮೋಹನ್ ಸಿಂಗ್ ಅವರು ಹೇಳಿದ್ದೇನು? ನಾವು ದಾಳಿ ಮಾಡಿದ್ರೆ ಅವರು ಮತ್ತೆ ದಾಳಿ ಮಾಡ್ತಾರೆ ಅಂತ ಹೇಳಿ ಅಂತ ಉತ್ತರಿಸಿದ್ರು. ಕ್ಷಮಿಸಿ, ಇಡೀ ದೇಶಕ್ಕೆ ಗೊತ್ತು ಅದು ಅವರ ಹೇಳಿಕೆ ಅಂತೂ ಖಂಡಿತ ಅಲ್ಲ, ಅವರಿಂದ ಹೇಳಿಸಿದಂತಹ ಹೇಳಿಕೆ. ಭಾರತದಲ್ಲಿ ದಾಳಿ ಆಗುತ್ತೆ, ಪಾಕಿಸ್ತಾನದ ಭುಟ್ಟೋ ಫ್ಯಾಮಿಲಿ ಜೊತೆ ಚೀನಾದಲ್ಲಿ ಸೀಕ್ರೆಟ್ ಒಪ್ಪಂದಕ್ಕೆ ಸಹಿ ಮಾಡಿಕೊಳ್ಳಲಾಗತ್ತೆ. ಜೊತೆಗೆ ಅದೇ ಪಾಕಿಸ್ತಾನಕ್ಕೆ ನೆರೆ ಬಂತು ಅಂತ ದಾನವಾಗಿ ಹಣ ಕೊಡೋದು ಬೇರೆ. ಇಂಥ ಕಾಂಗ್ರೆಸ್ ಇವತ್ತು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡತ್ತೆ. ಒಂದು ಉದಾಹರಣೆ ಕೊಡಿ. 2004ರಿಂದ 2014ರವರೆಗೂ ಮಿಲಿಟರಿ ಆಕ್ಷನ್ ತೆಗೆದುಕೊಂಡಿದ್ದು ಇದ್ರೆ, ಖರ್ಗೆ ಸಾಹೇಬ್ರೆ ಉತ್ತರ ಕೊಡಿ, ತಾಕತ್ತಿದ್ರೆ ಉತ್ತರ ಕೊಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.